ಇನ್ನೂ ಟೈಮ್ ತೊಳೆದಿರಲ್ಲ ಇದು, ಇನ್ನೂ ಟೈಮ್ ತೊಳೆದು ಸದ್ಯನ ಹೇಳಲಿಕ್ಕಾಗಲ್ಲ. ಇನ್ನೂ 40 ದಿವಸ ಚುನಾವಣೆ ಇದ್ದಾರೆ. ಸೊ ಇನ್ನೂ ಎಲ್ಲರಿಗೂ ಭಾಳಷ್ಟು ಭೇಟಿ ಆಗಬೇಕು, ಹಳ್ಳಿಗೆ, ಮುಖಂಡರಿಗೆ, ಕಾನ್ಸ್ಟಿಟ್ಯೂನ್ಸಿಗೆ. ಇನ್ನೂ ಟೈಮ್ ತೊಳ್ತೀವಿ, ಆದರೂ ಗೆಲ್ಲಲಿಕ್ಕೆಲ್ಲ ವಾತಾವರಣ ಅನುಕೂಲ ಇದೆ. ಆದರೆ ಕಂಟಿನ್ಯೂ ಆಗಿ ಒಯ್ಯುವಂಥ ಜವಾಬ್ದಾರಿ ಕಾರ್ಯಕರ್ತರು ನಮ್ಮ ಮೇಲಿದ್ದಾರೆ. ಪಕ್ಷ ಅವ್ರನ್ನೇ ನಿಲ್ಲಿಸಬೇಕಂತ ಕೂಡ ಒತ್ತಡ ಮಾಡಿ ನಿಂತಿದೆ. ನಾವು ಯಾಕೆ ಮಾಡ್ತಾರೆ ಅಂದರೆ ಅವ್ರು ಇನ್ನೂ ಅವ್ರ ವಯಸ್ಸಲ್ಲ, ಅವ್ರು ಬೇರೆ ಕೆಲಸ ಮಾಡಬೇಕಂತ ನಾವು ಅವಾಯ್ಡ್ ಮಾಡ್ತಾಯಿದ್ವಿ. ಕೊನೆಗೆ ಪಕ್ಷದ ಹಿತದೃಷ್ಟಿಯಿಂದ ನಾವು ನಿಲ್ಲಿಸಲೇಬೇಕಾದ ಅನಿವಾರ್ಯತೆ ಪಕ್ಷಕ್ಕೂ ನಮಗೂ ಬಂದಿದೆ. ಸೊ ವರಿಷ್ಠರ ಮಾತು ಕೇಳಿ ಇವತ್ತು ಅವ್ರ ಸ್ಪರ್ಧೆಗೆ ಇಳಿಸಿದ್ದೀವಿ. ಸೊ ಅವರು ಕೂಡ ಆಸಕ್ತಿಯಿಂದ ಓಡಾಡ್ತಿದ್ದಾರೆ. ಸೊ ಕಾಂಗ್ರೆಸ್ಸಿನ ಪಕ್ಷದ ಕಾರ್ಯಕರ್ತರು ಕೂಡ ಉತ್ಸಾಹದಲ್ಲಿದ್ದಾರೆ. ಹೌದು, ಅದನ್ನು ಕೂಡ ಮತದಾರ ಗಮನಿಸ್ಬೇಕಂತ ನಮ್ಮ ವಿನಂತಿ. ಇವ್ರೇನು ಸಣ್ಣವ್ರದಾರ ಅಂದರೆ ಸಣ್ಣವ್ರಿದ್ದಾರ ದೊಡ್ಡವ್ರಾಗಲ್ಲ, ಅದು ಬರ್ಬೋದು. ಅವ್ರೇನು ಮಾಡ್ತಾರೆ ನಾವು ದೊಡ್ಡವ್ರು ಇದ್ದೀವಿ ಅಂತ. ದೊಡ್ಡವ್ರಿಗೆ ಸಣ್ಣವ್ರಿಗೆ ಅಲ್ಲ, ಕೆಲಸ ಯಾರು ಮಾಡ್ತಾರೋ ಅದು ಭಾಳ ಮುಖ್ಯ. ಅದಕ್ಕಾಗಿ ಮತದಾರರು ಕೂಡ ಅದನ್ನು ವಿಶೇಷವಾಗಿ ಗಮನಿಸ್ಬೇಕಂತ ನಮ್ಮದು ವಿನಂತಿ. ಸಣ್ಣವ್ರಂತಿಲ್ಲ, ನಾವು ಹೇಳ್ತಾ ಇದ್ದೀವಿ, ಅನ್ಬೋದು ಯಾರು ಮುಂದೆ ಭವಿಷ್ಯದಲ್ಲಿ, ಅದು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀವಿ ಅವ್ರಿಗೆ ಅಷ್ಟೇ. ಹೌದು, ಮತ್ತು ಅವರೇ ಗೋಬ್ಯಾಕ್ ಅನ್ನತ್ತಾರಲ್ಲ, ಮತ್ತು ನಾವೇನು ಮಾಡಿದ್ವಿ ಈಗ? ನಾವೆಲ್ಲಿ ಅವರೇ ಒದರಾಡತ್ತಾರ, ಚೀರಾಡತ್ತಾರ. ಅಟ್ರಾಗ ನಮ್ಮ ಎಲೆಕ್ಷನ್ ಮುಗಿಸ್ಕೋತೀವಿ ನಾವು. ಫೈರ್ ಫೈಟರ್ ಬರುವೊಳಗೆ ನಮ್ಮ ಎಲೆಕ್ಷನ್ ಮುಗಿತೀವಿ ಅಂತಾರದು. ಇಲ್ಲ, ಅದು ಅವ್ರಿಗೆ ಸ್ವತಂತ್ರ. ಅವ್ರು ಯಾವುದೇ ಪಕ್ಷ ಹೋಗಲಿಕ್ಕೆ ಬರಲಿಕ್ಕೆ ನಾವು ಮೋಸ ಮಾಡ್ರಿ ಅಂತ ಹೇಳಲಿಕ್ಕಾಗಲ್ಲ. ಅವ್ರಿಗೆ ಚಾಯ್ಸ್ ಅದು, ಇಲ್ಲೇ ಇರಬೇಕು ಅಲ್ಲೇ ಇರಬೇಕಂತ ನಾವು ಹೇಳಲಿಕ್ಕಾಗಲ್ಲ. ಅವ್ರು ಇಲ್ಲಿ ಬಂದರೂ ಸ್ವಾಗತ ಮಾಡಿದ್ದೀವಿ, ಗೌರವದಿಂದ ಕಾಣ್ತೀವಿ. ಈಗ ಅಲ್ಲಿ ಹೋಗಿದ್ದಾರೆ, ಅದು ಅವ್ರ ನಿರ್ಧಾರ, ಅದಕ್ಕೆ ನಾವು ವಿರೋಧ ಮಾಡಲಿಕ್ಕೆ ಆಗೋಲ್ಲ. ನೋಡಿ, ಅವ್ರೇನು ಮಾಡ್ತಾರೆ ನಮ್ಮ ಮುಖ್ಯ ಅಲ್ಲ. ನಾವು ಅಷ್ಟೇ, ನಾವು ಹೆಂಗೆ ಗೆಲ್ಲಬೇಕು, ನಮ್ಮ ಕಾರ್ಯಕರ್ತರು ಹಿಡ್ಕೋಬೇಕು, ನಮ್ಮ ಯೋಜನೆಗಳನ್ನು ಹೇಳಬೇಕು, ಅಷ್ಟೇ ನಮ್ಮ ಉದ್ದೇಶ. ಅವ್ರೇನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಅದು ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಬಿಡೋದು ಈ ಥರ ಎಲ್ಲ ಪ್ರಶ್ನೆ ಇಲ್ಲ, ನಾವೇ ಹೋಗಿ ಮಾಡಬೇಕ್ರಿ. ಈಗ ನಾವು ಇಲ್ಲಿ ಬರ್ತಾಯಿದ್ದೀವಿ, ಅಲ್ಲಿ ಹೋಗ್ತಾಯಿದ್ದೀವಿ, ಎಲ್ಲ ಕಡೆ ಹೋಗ್ತಾಯಿದ್ದೀವಿ, ನಮ್ಮ ಜವಾಬ್ದಾರಿ ಕೂಡ ಇದೆ. ಸೊ ಇನ್ನೂ ಪಕ್ಷ ಅಲಾಟ್ ಮಾಡಿಲ್ಲ. ಅವ್ರು ಲೋಕಲ್ದವ್ರು ಹಾಕಬೇಕಲ್ಲ. ಈಗ ಅವ್ರು ಮಾಡಬೇಕು, ಅಧ್ಯಕ್ಷರ ಗಮನಕ್ಕೆ ತರ್ತೀವಿ. ಯಾಕಂದ್ರೆ ಅವ್ರು ಮಾಡಬೇಕು, ಅದನ್ನು ನಾವು ಹೇಳಲಿಕ್ಕಾಗಲ್ಲ. ನೋಡಿ, ಈಗ ಆ ವಿಷಯ ಉದ್ಭವ ಆಗೋಲ್ಲ. ಒನ್ಲಿ ಸೀಟ್ ಗೆಲ್ಲೋದು ಅಷ್ಟೇ ನಮ್ಮ ಮುಖ್ಯ ಉದ್ದೇಶ. ಮುಖ್ಯಮಂತ್ರಿ ಯಾರಾಗ್ತಾರೆ ಬಿಡ್ತಾರೆ, ಅದು ಮುಂದಿನ ಭವಿಷ್ಯತ್ತಿನಲ್ಲಿ MLAಗಳು ಹೈಕಮಾಂಡ್ ಇದೆ, ಅದು ವಿಷಯ ಬೇರೆ. ಅದಕ್ಕೂ ಸಂಬಂಧ ಇಲ್ಲ. ಚಿಕ್ಕೋಡಿಯಲ್ಲಿ ಈಗ ಶಂಭು ಕಲ್ಲೋಳಕರ್ ಅವರು ತಮ್ಮ ಫ್ಯಾಮಿಲಿ ವಿರುದ್ಧವಾಗಿ ಒಂದು ಸಭೆ ಮಾಡ್ತಾರೆ ಸರ್. ಆಮೇಲೆ ರಮೇಶ್ ಕುರ್ಚಿ ಅನ್ನೋರು ಮಾಜಿ ಶಾಸಕರು, ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಕುರುಬರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರಿ, ಆದರೆ ಟಿಕೆಟ್ ಕೊಡಲಿಲ್ಲ ಅಂತ. ಮತ್ತು ಯಾರು ಅವ್ನು ಹೇಳ್ತಾರೆ? ಯಾರೆಲ್ಲ ಅವ್ರು ಏನು ಚುನಾವಣೆ ಅಂದ್ರೆ ಹಂಗೆ ಸುಮ್ಮನೆನಾ? ಹಂಗೆ ಯಾರಿಗೆ ಟಿಕೆಟ್ ಕೊಟ್ಟು ಹಂಗೆ? ಹೌದಾ, ಅರ್ಜಿನ ಕೊಟ್ಟಿಲ್ಲ. ಯಾರೇನು ಮಾಡೋದು? ನಾವು ಅರ್ಜಿನ ಕೊಟ್ಟಿಲ್ಲ, ನಾವೇ ಕೊಡಿಸಿದ ಅವ್ರಿಗೆ. ಯಾರು ಕೊಟ್ಟಿಲ್ಲ ಅಂತ ಹೇಳಿದ್ ನಾವೇ ಹಿಡ್ಕೊಂಡು ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಯಾರು ಬರ್ತಾಯಿಲ್ಲ. ಕಲ್ಲೋಳಕರ ಬಗ್ಗೆ ಒಂದು ಮಾತು ಹೇಳಿಕ್ಕೆ ಬಿಡ್ತೀನಿ, ಅವ್ರು ನಮ್ಮ ಪಕ್ಷದಲ್ಲಿಲ್ಲ. ನೀವು ಅದನ್ನು ಬಂಡಾಯ ಅಂತ ಹೇಳಕ್ಕೆ ದಯವಿಟ್ಟು ಹೇಳಕ್ಕೆ ಕೊಡಕ್ಕೆ. ನಮ್ಮ ಪಕ್ಷದಲ್ಲೇ ಇಲ್ಲ ಅವರು, ಅದೇಂಗೆ ಬಂಡಾಯ ಆಗ್ತಾರೆ? ನಮ್ಮ ಪಕ್ಷಕ್ಕೂ ಅವ್ರಿಗೂ ಸಂಬಂಧ ಇಲ್ಲ. ಈಗ ನಮ್ಮ ವಿರೋಧ ಮಾತಾಡುವಂಥ ಪ್ರಶ್ನೆ ಎಲ್ಲಿ ಬಂತು? ನೀವು ಕೇಳಬೇಕು ಅವ್ರು ಸ್ವತಂತ್ರ ಇದ್ದಾರೆ. ನಮ್ಮ ಭಾಷೆಯಲ್ಲಿ ಹೇಳುವಂಥ ಪ್ರಶ್ನೆ ಇಲ್ಲ. ಅವ್ರು ಸ್ವತಂತ್ರವಾಗಿದ್ದಾರೆ, ಅವ್ರು ಏನು ಬೇಕಾದ ಡಿಸಿಷನ್ ತಗೊಂಡು ಅವ್ರು ಹೇಳಲಿಕ್ಕೆ ನಮ್ಮ ಪಕ್ಷದಲ್ಲಿದ್ದಾರೆ. ಅವರು ನಮಗೆ ಯಾಕೆ ಹೇಳ್ತಾರೆ? ಅದು ನಮ್ಮ ಪ್ರಶ್ನೆ. ಈಗ ನಮ್ಮ ಪಕ್ಷದಲ್ಲೇ ಇಲ್ಲ ಅವರು. ಇದ್ದೀರಾ ಓಕೆ, ಹೌದು. ಇವರು ಒಮ್ಮೆ ಬಂದು 6 ತಿಂಗಳಾಗ ಕೊಡಲಿಕ್ಕೆ ನಮ್ಮ ಕಾರ್ಯಕರ್ತರಿಗೆ ಎಲ್ಲಿ ಹೋಗ್ಬೇಕಂತ ನಮ್ಮ ಪ್ರಶ್ನೆ. ಅದಕ್ಕೆ ಕೊಡಿಸಿದ್ವಿ. ಇದು ಮುಂದೂ ಕೂಡ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ತೀವಿ. ಅಲ್ಲಿ ಅಡ್ವಾನ್ಸ್ ಹೇಳ್ತೀವಿ. 4 ವರ್ಷದ ಈಗ ಹೇಳ್ತೀನಿ, ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಅಲ್ಲಿ ಕೊಡ್ತೀವಿ. ಯಾವುದ್ರಿ ಅದು?
ಇಲ್ಲ ನಿಡಿಸೋಸಿ ಮಟ್ಟಕ್ಕೆ ತಾವು ಭೇಟಿ ಕೊಟ್ಟಿಲ್ಲ. ದೇವರಿಗೆ ನಮಸ್ಕಾರ ಮಾಡಿದ್ದೀರಿ ಅನ್ನೋದು ನಿಡಿಸೋಸಿ ಮಟ್ಟಕ್ಕೆ ವಿಡಿಯೋವನ್ನು ಹರಿಬಿಡ್ಲಾಗ್ತದೆ. ಓಕೆ ಬಿಟ್ಟರೆ ಏನು ಅದ್ರಾಗೆ ತಪ್ಪಿದ್ದಾರೆ, ಏನೇ ತಪ್ಪಿಲ್ಲ. ಸ್ಮಶಾನದಲ್ಲಿ ಹೋಗಿ ಊಟ ಮಾಡಕ್ಕೆ ಹೇಳ್ತಾರೆ, ಅಥವಾ ಈಗ ಚುನಾವಣೆ ಬಂದಿದೆ ಅನ್ನೋ ಕಾರಣಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತೇಳಿ ಟ್ರೋಲ್ ಮಾಡ್ತಾರೆ. ಅದು ಮಾಡ್ಬೋದು. ಅದಕ್ಕೇನು ಈಗೇನು ಎಲೆಕ್ಷನ್ನಾಗ ಮಾಡಿದ್ರಲ್ಲ, ಬೇರೆ ಟೈಮ್ನಾಗ ಮಾಡೋದಿಲ್ಲ ಅಲ್ಲ. ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಎಲ್ಲ ಕಡೆ ಹೋಗ್ತೀವಿ ನಾವು. ಇಲ್ಲೇ ಅಂತ ಏನಿಲ್ಲ, ಎಲ್ಲ ಕಡೆ ಹೋಗ್ತೀವಿ. ಯಾವುದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅದೇ ಹೇಳಿದ್ರಲ್ಲ, ಅದು ಅವ್ರವ್ರಿಗೆ ಹೋಗ್ಬೇಕಂತಾರೆ, ಅವ್ರವ್ರ ಸಮಸ್ಯೆ ಇದೆ. ನಮಗೆ ಅವ್ರ ಪಕ್ಷ ನಿರ್ಧಾರ ಮಾಡಿದೆ, ಅವ್ರು ಅದನ್ನು ಸಾಲ್ವ್ ಮಾಡಬೇಕಷ್ಟೇ. ಖಂಡಿತವಾಗಿ ಹಾಗೆ ಆಗ್ತದೆ.